ನಮಸ್ಕಾರ. ಬೆಂಗಳೂರು ಪ್ರಾಪರ್ಟಿ ಗೈಡ್ ಹೆಂಗೆ ತಗೊಳ್ಳೋದು, ಎಲ್ಲಿ ಶುರು ಮಾಡೋದು, ಇದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ. ಸೊ ಅದಕ್ಕೆ ನಾನಿವತ್ತು ಫಸ್ಟ್ ಸೀರೀಸ್ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವೊಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಬಂದಾಗ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಥವಾ ಹೆಂಗೆ ನಾವು ಮುಂದೆ ಹೋಗೋದು ಅನ್ನೋದು ನಿಮ್ಗೆ ಒಂದು ಮೊದಲ ಪ್ರಶ್ನೆ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ಒಂದಿಷ್ಟು ಟರ್ಮಿನಾಲಜೀಸ್ನ ಇಲ್ಲ ಅರ್ಥ ಮಾಡ್ಕೋಬೇಕು. ಮೊದಲನೇದೇನಂದ್ರೆ, ಮುಂಚೆ BDA ಸೈಟ್ಸ್ ಅಂತ ಇರ್ತಾ ಇತ್ತು, ಸೊಸೈಟಿ ಸೈಟ್ಸ್ ಅಂತ ಇರ್ತಾ ಇತ್ತು, ರೆವಿನ್ಯೂ ಸೈಟ್ಸ್ ಅಂತ ಇರ್ತಾ ಇತ್ತು. ಸೊಸೈಟಿ ಸೈಟ್ಸ್ ಅನ್ನೋದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅವರೇ ಲ್ಯಾಂಡ್ ಅಕ್ವೈರ್ ಮಾಡಿ ಲೇಔಟ್ ಫಾರ್ಮ್ ಮಾಡಿ ಅದನ್ನ ಅಲಾಟ್ ಮಾಡ್ತಾ ಇದ್ರು, ಅಥವಾ BDAಗೆ ಅಕ್ವಿಸಿಷನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ BDA ಅಕ್ವೈರ್ ಮಾಡಾದ್ಮೇಲೆ ಸೊಸೈಟಿಗೆ ಆ ಲ್ಯಾಂಡ್ ನ ಹ್ಯಾಂಡ್ ಓವರ್ ಮಾಡಿ ಸೊಸೈಟಿ ಅದನ್ನ ಅಲಾಟ್ ಮಾಡ್ತಾ ಇತ್ತು. ಮೂರನೇದು ಬಂದು ರೆವಿನ್ಯೂ ಸೈಟ್ಸ್. ರೆವಿನ್ಯೂ ಸೈಟ್ಸ್ ಅಂತಂದ್ರೆ ಲ್ಯಾಂಡ್ ಓನರ್ಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ನ ರೆಸಿಡೆನ್ಷಿಯಲ್ ಪರ್ಪಸ್ ಕನ್ವರ್ಟ್ ಮಾಡಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟೌನ್ ಪ್ಲಾನಿಂಗ್ ಅಥಾರಿಟಿ ಏನಿರುತ್ತೆ ಆ ಟೈಮಲ್ಲಿ, ಇವಾಗ ಬೆಂಗಳೂರು ಮೊದಲನೇದಾಗಿ ಟೌನ್ ಇತ್ತು, ಅದಾದ್ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಆಯ್ತು, ಅದಾದ್ಮೇಲೆ ಗ್ರೇಟರ್ ಸಿಟಿ ಆಯ್ತು. ಸೊ ಆ ತರ ಆಗಿನ ಟೌನ್ ಪ್ಲಾನಿಂಗ್ ರೂಲ್ಸ್ ಏನ್ ಬರುತ್ತೆ ಅದ್ರ ಪ್ರಕಾರ ಕನ್ವರ್ಷನ್ ಮಾಡಿ ಆಮೇಲೆ ಡೆವಲಪ್ಮೆಂಟ್ ಮಾಡಿದ್ರೆ ಅದು ರೆವಿನ್ಯೂ ಕ್ಯಾಟಗರಿ ಆಫ್ ಸೈಟ್ಸ್ ಅನ್ನೋದು ಬರ್ತಾ ಇತ್ತು. ಈ ರೆವಿನ್ಯೂ ಸೈಟ್ಸ್ ಅಲ್ಲೂ ಕೂಡ ಏನಂದ್ರೆ ನಮ್ಗೆ DC ಕನ್ವರ್ಷನ್ ಆಗಿರೋದು ಒಂದು ಬರುತ್ತೆ, ಗ್ರಾಮ ಪಂಚಾಯತ್ ಅಪ್ರೂವಲ್ ಆಗಿರೋದು ಇನ್ನೊಂದು ಬರುತ್ತೆ, ಕೊನೆಯದಾಗಿ ಏನೂ ಇಲ್ಲ, ಜಸ್ಟ್ ರೆಸಿಡೆನ್ಷಿಯಲ್ ಲ್ಯಾಂಡ್ ಕನ್ವರ್ಷನ್ ಆಗಿರಲ್ಲ, ಅಗ್ರಿಕಲ್ಚರಲ್ ಲ್ಯಾಂಡ್ ನ ಹಾಗೆ ಅವರು ಲೇಔಟ್ ಮಾಡಿ ಮಾರ್ಬಿಟ್ಟಿರ್ತಾರೆ. ಇವಾಗ ನೀವು ಒಂದು ಸೈಟ್ ನ ತಗೋಬೇಕಾದ್ರೆ ಮೊದಲನೇದಾಗಿ ನೋಡ್ಬೇಕಾಗಿರೋದು ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿದೆಯೋ ಇಲ್ಲೋ ಅಂತ. ಹೆಂಗೆ ಗೊತ್ತಾಗತ್ತೆ? ಅಗ್ರಿಕಲ್ಚರಲ್ ಲ್ಯಾಂಡ್ ನ ರೆಸಿಡೆನ್ಷಿಯಲ್ ಪರ್ಪಸ್ ಕನ್ವರ್ಟ್ ಮಾಡಿದ್ರೆ ಅದು DC ಕನ್ವರ್ಷನ್ ಆಗಿರುತ್ತೆ. ಇಲ್ಲ DC ಕನ್ವರ್ಷನ್ ಇಲ್ಲ ಅಂದ್ರೆ ಅದು BDA ಸೈಟ್ ಆಗಿರ್ಬೇಕು, A ಖಾತಾ ಅಂತ. ಇವಾಗ ನಾವು ಮೊದಲನೇದಾಗಿ B ಖಾತಾ ಅಂತಾನೆ ತಗೊಂಡಾಗ B ಖಾತಾದಲ್ಲಿ DC ಕನ್ವರ್ಷನ್ ಆಗಿರುತ್ತೆ. DC ಕನ್ವರ್ಷನ್ ಆಗಿ ಒಂದಿಷ್ಟು ಕೆಲವು ಲೇಔಟ್ಗಳು ಬೆಟರ್ಮೆಂಟ್ ಚಾರ್ಜಸ್ ಕೂಡ BMRDA ಕಟ್ಟಿರ್ತಾರೆ. ಅದು ಎರಡನೇ ತರ ಕ್ಯಾಟಗರಿ. ಇನ್ನ ಒಂದು ಬಂದು ಏನಂದ್ರೆ ಗ್ರಾಮ ಪಂಚಾಯತ್ ಅಪ್ರೂವಲ್ ಅಂತಾರೆ. ಒಂದು ವಿಲೇಜ್ ಲಿಮಿಟ್ಸ್ ಏನಿರುತ್ತೆ ಆ ವಿಲೇಜ್ ಲಿಮಿಟ್ಸ್ ಅಲ್ಲಿ ಲೇಔಟ್ ಇದ್ರೆ ಗ್ರಾಮ ಪಂಚಾಯತಿಗೆ ಅಪ್ರೂವಲ್ ಹೋಗುತ್ತೆ. ಅಲ್ಲಿ ನಿಮ್ಗೆ ಈ ಖಾತಾ, ಸುವರ್ಣ ಖಾತಾ ಅಂತ ಬೇರೆ ಬೇರೆ ರೀತಿಯಾದ ಖಾತೆಗಳು ಕೂಡ ಕೊಡ್ತಾರೆ. ಇವಾಗ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ರೆಸಿಡೆನ್ಷಿಯಲ್ ಕನ್ವರ್ಟ್ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಒಂದು DC ಕನ್ವರ್ಷನ್, ಇನ್ನ ಒಂದು ಭೂಮಿ ಅನ್ನೋ ಒಂದು ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ವೆಬ್ಸೈಟ್ ಇದೆ ಅಲ್ಲಿ ನೀವು ಹೋಗಿ ಪಹಣಿ, RTC ಮತ್ತೆ ಒಂದು ಮ್ಯೂಟೇಶನ್ ಕಾಪಿ, ಈ ಮೂರು ನೀವು ಸರ್ವೆ ನಂಬರ್ ಏನಿರುತ್ತೆ ಮತ್ತೆ ಆ ಊರಿನ ಹೆಸರು ಅದನ್ನೆಲ್ಲ ಹಾಕಿದ್ರೆ ಭೂಮಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ಈ ಮೂರು ಮಾಹಿತಿ ಕೂಡ ಸಿಗತ್ತೆ. ಲಾಸ್ಟ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಇವಾಗ ಒಂದು ಗ್ರಾಮ ಪಂಚಾಯತಿ ಅಥವಾ DC ಕನ್ವರ್ಷನ್ ಇದ್ದಾಗ ವಿಲೇಜ್ ಮ್ಯಾಪ್ ಅಥವಾ ಆ ನಕ್ಷೆ ಏನ್ ನಮ್ಗೆ ಸಿಗತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ, ಅದನ್ನ ತಗೊಂಡು ಈ ನಕ್ಷೆಯಲ್ಲಿ ಈ ಲೇಔಟ್ ಇದೆಯಾ, ಈ ಸರ್ವೆ ನಂಬರ್ ಇದೆಯಾ, ಇದ್ರ ಹತ್ರ ಏನಾದ್ರು ರಾಜ್ ಕಾಲುವೆ ಇದೆಯಾ ಅಥವಾ ಬೇರೆ ಏನಾದ್ರು ಗ್ರೀನ್ ಬೆಲ್ಟ್, ಯೆಲ್ಲೋ ಬೆಲ್ಟ್ ಆ ತರದ್ ಏನಾದ್ರು ಬರುತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಕೊನೆಯದಾಗಿ ಈ ಎಲ್ಲಾ ಆಸ್ಪೆಕ್ಟ್ಸ್ ನ ನೋಡಿದ್ಮೇಲೆ ಡಾಕ್ಯುಮೆಂಟ್ಸ್ ನ ನಾವು ಒಂದು ಚೆಕ್ ಲಿಸ್ಟ್ ನೋಡ್ಬೇಕು. ಅದು ಏನಂದ್ರೆ, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನ್ ಬರುತ್ತೆ. ಮೊದಲನೇದು ಟೈಟಲ್ ಡೀಡ್, ಅಗ್ರಿಕಲ್ಚರಲ್ ಓನರ್ಶಿಪ್ ಹೆಂಗಿತ್ತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅನ್ನೋದು ಒಂದು ಟೈಟಲ್ ಡೀಡ್. ಆಮೇಲೆ ಎಲ್ಲಾ ಸೇಲ್ ಡೀಡ್ಗಳು, ಇದರಲ್ಲಿ ನಾವು ಫಸ್ಟ್ ಶುರು ಆದಾಗ ಮದರ್ ಡೀಡ್ ಅಂತ ಹೇಳ್ತೀವಿ, ಅಲ್ಲಿಂದ ನಾವು ಫಾಲೋ ಆನ್ ಬರೋದೆಲ್ಲ ಚೈಲ್ಡ್ ಡೀಡ್ ಅಂತ ಹೇಳ್ತೀವಿ. ಅಂಡ್ ಈ ಎಲ್ಲಾ ಕಡೆ ನಿಮ್ಗೆ ಒಂದು ವಂಶವೃಕ್ಷ ಅಂತ ಬರುತ್ತೆ. ಸೊ ಇವಾಗ ನಾನು ಬೇರೆ ಯಾರಿಗೋ ಮಾಡಿದಾಗ ಅದು ಪಿತ್ರಾರ್ಜಿತನೋ ಸ್ವಯಾರ್ಜಿತ ಆದಾಗ, ಪಿತ್ರಾರ್ಜಿತ ಆಸ್ತಿ ಅಂತ ಅಂದಾಗ ಅಲ್ಲಿ ಅವ್ರು ಬರೋ ಫ್ಯಾಮಿಲಿ ಟ್ರೀ ಅಲ್ಲೆಲ್ಲಾರು ಅದನ್ನ ಒಪ್ಪಿರ್ಬೇಕು. ಸ್ವಯಾರ್ಜಿತ ಆದ್ರೆ ನನಗೆ ಮನಸ್ಸು ಬಂದಂಗೆ ನಾನು ಯಾರಿಗೆ ಬೇಕಾದ್ರೂ ಮಾರ್ಬೋದು, ಎಲ್ಲಿಗೆ ಬೇಕಾದ್ರೂ ತಗೊಳ್ಬಹುದು. ಸೊ ಪಿತ್ರಾರ್ಜಿತ ಮತ್ತೆ ಸ್ವಯಾರ್ಜಿತ ಅಂತ ಇದ್ದಾಗ ಈ ವಂಶವೃಕ್ಷ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಎನ್ಕಂಬರೆನ್ಸ್ ಅಂತಂದ್ರೆ ಈ ಒಂದು ಲೋನ್ ಅಥವಾ ಸೆಕ್ಯೂರಿಟೀಸ್ ಅಥವಾ ಏನೇ ಒಂದು ತಕರಾರು ಅರ್ಜಿ ಇಲ್ಲ ಈ ಒಂದು ಲ್ಯಾಂಡ್ ಮೇಲೆ ಅನ್ನೋದನ್ನ ಸರ್ಟಿಫೈ ಮಾಡೋದಕ್ಕೋಸ್ಕರ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬರುತ್ತೆ. ಅಂಡ್ ಟೈಪ್ ಆಫ್ ಲ್ಯಾಂಡ್, ನಾನು ಈಗಾಗಲೇ ಹೇಳ್ದಂಗೆ ಅದು DC ಕನ್ವರ್ಷನ್ ಆಗಿದ್ರೆ DC ಆರ್ಡರ್ ಬರುತ್ತೆ, BMRDA ಅಪ್ರೂವಲ್ ಆಗಿದ್ರೆ ಅದು ಅಪ್ರೂವಲ್ ಆರ್ಡರ್, ರಿಲೀಸ್ ಆರ್ಡರ್ ಬರುತ್ತೆ, ಗ್ರಾಮ ಪಂಚಾಯತಿ ಆಗಿದ್ರೆ ಗ್ರಾಮ ಪಂಚಾಯತ್ ಅಪ್ರೂವಲ್ ನಂಬರ್ ಬರುತ್ತೆ, ಮತ್ತೆ ನಿಮ್ಗೆ ಈ ಖಾತಾ ಬರುತ್ತೆ. BDA ಆಗಿದ್ರೆ ಅದರಲ್ಲಿ ರಿಲೀಸ್ ಆರ್ಡರ್, ನೋಟಿಸ್, ಆಮೇಲೆ ಅಲಾಟ್ಮೆಂಟ್, ಆಮೇಲೆ BDA ಅಲ್ಲಿ ಇವಾಗ ಮಾರ್ತಿರೋ ಸೈಟ್ ಗಳಲ್ಲಿ ಕೂಡ ಲೀಸ್ ಪೀರಿಯಡ್ ಇರುತ್ತೆ.
ಸೊ ಒಂದ್ಸತಿ ಆ ಲೀಸ್ ಪೀರಿಯಡ್ ಮುಗಿದ್ಮೇಲೆ ರಿಲೀಸ್ ಆಫ್ ಲೀಸ್ ಪೀರಿಯಡ್ ಅಂತ ಕೂಡ ನಿಮ್ಗೆ ಸಿಗತ್ತೆ. ಅಂಡ್ ನೀವು ನೋಡ್ಕೋಬೇಕಾಗಿರೋದು ಏನಂದ್ರೆ ಈ ಒಂದು ಪ್ರಾಪರ್ಟಿ ಮೇಲೆ ಏನಾದ್ರು GPA ಇತ್ತಾ, ಜನರಲ್ ಪವರ್ ಆಫ್ ಅಥಾರಿಟಿ, ಅದು ರಿಜಿಸ್ಟರ್ ಆಗಿತ್ತಾ, ರಿಜಿಸ್ಟರ್ ಆಗಿದ್ರೆ ಅದು ಯಾವತ್ ಮುಗೀತು, ಆ ಮುಗಿದಾಗ ಏನೇನ್ ರಿಜಿಸ್ಟ್ರೇಷನ್ಸ್ ಗಳಾಗಿದೆ ಆ ಪೀರಿಯಡ್ ಅಲ್ಲಿ, ಇದೆಲ್ಲ ನೋಡ್ಕೋಬೇಕು. ಕೊನೆಯದಾಗಿ ನೀವೇ ಹಾಗೆ ಭೂಮಿ ವೆಬ್ಸೈಟ್ ಅಲ್ಲಿ ಪಹಣಿ, RTC, ಮ್ಯೂಟೇಶನ್ ಕಾಪಿಗಳೆಲ್ಲ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ಏನಾದ್ರು ಸಂಶಯ ಇದ್ರೆ BDA ಮತ್ತೆ BBMP ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಲಿಸ್ಟ್ ಆಫ್ ಅನ್ಆಥರೈಸ್ ಲೇಔಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು PDF ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಆಥರೈಸ್ ಲೇಔಟ್ಸ್ ಲಿಸ್ಟ್ ಇದೆ, ಅನ್ಆಥರೈಸ್ ಲೇಔಟ್ ಲಿಸ್ಟ್ ಇದೆ. ಅದರಲ್ಲಿ ನಿಮ್ಮ ಲೇಔಟ್ ಹೆಸರಿದೆಯೋ ಅಥವಾ ನೀವು ತಗೊಂತಾ ಇರೋ ಕಡೆ ಆ ಲೇಔಟ್ ಹೆಸರಿದೆಯಾ ಅಂತ ನೋಡ್ಬಿಟ್ಟು ನೀವು ಮುಂದುವರಿಬಹುದು. ಇಷ್ಟನ್ನ ನಾನು ಒಂದು ಸೈಟ್ ತಗೊಳ್ಳುವಾಗ ನೋಡ್ಬೇಕಾಗಿರೋ ಅಂಶಗಳ ಬಗ್ಗೆ ಹೇಳಿದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಸೈಟ್ ತಗೊಂಡಾದ್ಮೇಲೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಧನ್ಯವಾದ.